ನಮಸ್ಕಾರ. ನಾಟಕ, ಐತಿಹಾಸಿಕ ನಾಟಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಚಿತ್ರದುರ್ಗದ ಅರಸು, 10ನೇ ಅರಸು. ಇನ್ನೂ ಬಂದಿಲ್ಲ. ಈಗ ದಳವಾಯಿ ಮುದ್ದಣ್ಣನನ್ನು ಕೊಂದು ಅವನ ಪಟ್ಟಾಭಿಷೇಕ. ಈಗ ದಳವಾಯಿ ಮುದ್ದಣ್ಣನ ಆಡಳಿತ ಒಂದು ನಡೀತಾ ಇರ್ತದೆ. ಚಿತ್ರದುರ್ಗದ ಜನರೆಲ್ಲ ಬೇಸತ್ತಿದ್ದಾರೆ ಇವನ ಕಪಿಮುಷ್ಟಿಯಲ್ಲಿ ಸಿಕ್ಕಿ. ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಸ್ವತಂತ್ರ ಕೊಡಿಸಿ ಇವನು ರಾಜ್ಯದ ಅಧಿಕಾರವನ್ನು ಮುಂದೆ ವಹಿಸ್ಕೊಂತಾನೆ. ಈಗ ದಳವಾಯಿ ಮುದ್ದಣ್ಣ ಕೊಲ್ಲಬೇಕು, ಅವನು ಸೆರೆ ಹಿಡಿಬೇಕು ಅಂತಂತೇಳಿ ಮಾರುವೇಷದಿಂದ ಈಗ ಸೈನ್ಯವೆಲ್ಲ ಚಿತ್ರದುರ್ಗದ ಒಳಗಡೆ ನುಗ್ಗಿದೆ. ಚುಕ್ಕಣ್ಣ ಏದುಸಿರಿ ಬಿಡುತ್ತಾ ಓಡಿ ಬರ್ತಾನೆ. ಯಾರು ದಳವಾಯಿ ಮುದ್ದಣ್ಣ ತಕ್ಕ ಅಲ್ಲಿಂದ ಯಾರು ಬಂದಿಖಾನೆಯಿಂದ ಏನು ತಪ್ಸ್ಕೊಂಡಿರ್ತಾನೋ ಅಲ್ಲಿಂದ ನಡ್ಕೊಂಡು ಓಡೋಡಿ ಬರ್ತಾನೆ. ಈ ವಿಷಯನ ಎಲ್ಲ ಗೊತ್ತಾಗಿರ್ತದೆ ಅವನಿಗೆ, ಹೇಳ್ಬೇಕು ಅಂತಂತೇಳಿ. ಮುದ್ದಣ್ಣ ಕೆಂಡಾಮಂಡಲವಾಗಿರ್ತಾನೆ. ಒಂದು ಕಡೆ ಧರ್ಮಣ್ಣ, ಇನ್ನೊಂದು ಕಡೆ ಕರಿಯಣ್ಣ ಎಲ್ಲ ನಿಂತಿರ್ತಾರೆ ಅರಮನೆಯಲ್ಲಿ. ಚುಕ್ಕಣ್ಣ ಅಣ್ಣ ಅಣ್ಣ ಅಂತ ಒಡೆ ಬರ್ತಾನೆ. ಅಣ್ಣ ಮುದ್ದಣ್ಣ, ಅಘಾತ. ಕಸ್ತೂರಿ ತನ್ನ ಪಡೆಯೊಂದಿಗೆ ಜೈಲಿಗೆ ನುಗ್ಗಿ ಘನಘೋರ ಕಾಳಗ ಮಾಡಿದ. ನಾನು ಅವನಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ಸಾಕಾಗಿ ಹೋಯಿತು. ಆವಾಗ ದಳವಾಯಿ ಮುದ್ದಣ್ಣ ಹೇಳ್ತಾನೆ, ಏನಂದೆ? ಅವನಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ಸಾಕಾಗಿ ಹೋಯ್ತೆ? ಇಲ್ಲಿವರೆಗೆ ಯಾಕೆ ಬಂದೆ? ಅಲ್ಲೇ ಸಾಯ್ಬೇಕಾಗಿತ್ತು. ನನ್ನ ತಮ್ಮ ಎಂದು ಹೇಳಿಕೊಳ್ಳೋದು ನಾಚಿಕೆ ಆಗುತ್ತದೆ ಬಂಡಿಗೆಟ್ಟವನೇ. ಇಲ್ಲ ಅಣ್ಣ, ಇಲ್ಲ. ಮುದ್ದಣ್ಣ ಮುಂದೆ ಬರುವನು, ಇವನು ಹಿಂದೆ ಸರಿಯವನು. ಅಣ್ಣ, ನಾನು ಹೋರಾಟ ಮಾಡಿದೆ ಒಂದೇ ಕೈಯಲ್ಲಿ, ಆದರೆ ನನಗೆ ಸಾಕಾಗಿ ಹೋಯಿತು ಅಣ್ಣ. ಕರಿಯಣ್ಣ ಹೇಳ್ತಾನೆ, ಅಣ್ಣ ಚುಕ್ಕಣ್ಣನನ್ನು ಕ್ಷಮಿಸಿಬಿಡು, ಈಗ ಬಿಟ್ಬಿಡೋವನ್ನ. ಹೋರಾಟ ಮಾಡಿ ಬಳಲಿದ್ದಾನೆ, ಅವನು ವಿಶ್ರಾಂತಿ ತೆಗೆದುಕೊಳ್ಳಲಿ. ಇವನಿಗೆ ವಿಶ್ರಾಂತಿ ಕೊಡಬೇಕಾ? ಎಂಥ ವಿಶ್ರಾಂತಿ? ಚಿರನಿದ್ರೆಯ ವಿಶ್ರಾಂತಿ. ಮತ್ತೆಂದು ಅವನು ಹೇಳಕೂಡದು. ಅಂಥ ಗತಿ ಇವನಿಗೆ ಮಾಡ್ತೇನೆ ಅಂತಂತೇಳಿ, ಬೇಡಣ್ಣ, ನಿನಗೆ ಕೈ ಮುಗಿದು ಬೇಡಿಕೊಳ್ತೇನೆ. ಅವನು ಎಂದೂ ಏಡಿಯಂತೆ ಬದುಕಲಿಲ್ಲ, ಹೋರಾಡಿದ್ದಾನೆ. ಅವನ ದುರಾದೃಷ್ಟ ಅವತ್ತು ಕಸ್ತೂರಿಯ ಕೈಯಿಂದ ಅಪ್ಪಿತಪ್ಪಿ ಏಟು ತಿಂದಿದ್ದಾನೆ. ಬಿಟ್ಬಿಡವನನ್ನು, ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳಲಿ. ಕರಿಯ, ನಿನ್ನ ಹೇಳಿ ಈ ಚುಕ್ಕನ ಬಗ್ಗೆ ಇಷ್ಟೊಂದು ಕನಿಕರವೇ? ನನ್ನ ಸಿದ್ಧಾಂತವೇ ಬೇರೆ. ಹೋರಾಡಿ ಗೆಲ್ಲಬೇಕು, ಇಲ್ಲ ಸಾಯಬೇಕು. ಸೋಲೊಪ್ಪಿಕೊಳ್ಳಲಾಗದು ಕರಿಯ, ಸೋಲೊಪ್ಪಿಕೊಳ್ಳಲಾಗದು. ಅಲ್ಲಿಗೆ ಚುಕ್ಕ ಗಡ್ಡ ಮೀಸಿಕೊಂಡು ಜೋಲು ಬಿದ್ದಿರೋ ಮುಖ, ಹರಿದ ಅಂಗಿ, ಕೊಳೆಯ ಕಷ್ಟ, ಪಂಚ ಅಡ್ಡ ಶಾಲ ಹಾಕ್ಯಂಡು ಅವನ ಪರಿಸ್ಥಿತಿ ಅಸ್ತವ್ಯಸ್ತಾಗಿ ಹೋಗಿರ್ತಾನೆ. ಸರಿಯಾಗಿ ಊಟ ಇರೋದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಆಮೇಲೆ ಬಿಡು ಕರಿಯಣ್ಣ, ಅವರನ್ನು ತಡೆಯಬೇಡ. ನನಗೂ ಬದುಕುವ ಆಸೆ ಇಷ್ಟೇ ಇಲ್ಲ. ಕಸ್ತೂರಿಯ ಕೈಯಿಂದ ಸಾಯೋದಕ್ಕಿಂತ ಅಣ್ಣನ ಕೈಯಿಂದಲೇ ಸಾಯೋದು ಮೇಲು. ಅದಕ್ಕೆ ಓಡೋಡಿ ಬಂದೆ. ನಾನು ನಿಮಗಾಗಿ ಎಲ್ಲ ಮಾಡಿದೆ. ನನ್ನ ಸೌಮ್ಯ ಬದುಕವನ್ನು ಕಳಚಿ ಕ್ರೂರ ಮೃಗತ್ವವನ್ನು ಮೈಗೂಡಿಸಿಕೊಂಡೆ. ಯಾಕೆ ನಾನು ಹಾಗೆ ಮಾಡಿದೆ? ದಳವಾಯಿ ಮುದ್ದಣ್ಣ ಹೇಳ್ತಾನೆ, ನನ್ನ 3 ತಮ್ಮಂದಿರು ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಎಂದು. ಆದರೆ ನೀವು ಮಾಡಿದ್ದೇನು? ಬದುಕಬಾರ್ದು, ಶತ್ರುಗಳಿಗೆ ನೀವು ಸಿಗಬಾರ್ದು. ಮುಂದಿನ ದಿನಗಳು ಬದಲಾಗುತ್ತವೆ, ಭಯಂಕರವಾಗಿರುತ್ತವೆ. ಈ ದುರ್ಗದ ಈ ಗಟ್ಟು ಕಲ್ಲುಗಳ ನಡುವೆ ಪ್ರಜ್ವಲಮಾನವಾಗಿ ಬೆಳಗುವ ಒಂದು ಜ್ಯೋತಿ ಬೆಳಗುತ್ತಿದೆ. ಆ ಜ್ಯೋತಿ, ಅದರ ಪ್ರಕಾಶಮಾನಕ್ಕೆ ನೀವು ಯಾರೂ ಉಳಿಯಲಾರಿರಿ. ನೀವು ಸಾಯಲೇಬೇಕು. ಚುಕ್ಕನ ಹೊಟ್ಟೆಗೆ ತನ್ನ ಕತ್ತಿಯಿಂದ ಕ್ರೂರವಾಗಿ ತಿವಿಯುತ್ತಾನೆ. ಆವಾಗ ಚುಕ್ಕ ಒದ್ದಾಡಿ ಪ್ರಾಣ ಬಿಡ್ತಾನೆ. ಅಣ್ಣ ಚುಕ್ಕಣ್ಣ, ನಮ್ಮ ಕಣ್ಣೆದುರಿಗೆ ನಿನ್ನ ಪ್ರಾಣ ಬಿಡುವೆಯಾ? ಎಂತಹ ದುರ್ಗತಿ ಇದು ಎಂತಹ ದುರ್ಗತಿ. ಮುದ್ದಣ್ಣ ಹೇಳ್ತಾನೆ, ನಮ್ಮ ದುರ್ದೈವ. ಇನ್ನು ಚಿತ್ರದುರ್ಗ ನಮ್ಮನ್ನು ಕೈ ಬಿಡುತ್ತದೆ, ಯಾರೂ ಸಹಿಸಲಾರರು. ಇವನ ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡು. ಏನು ಮಾಡಿದ್ರಿ ದಳವಾಯಿಗಳೇ? ಚುಕ್ಕಣ್ಣನನ್ನು ಕೊಲ್ಲಬಾರ್ದಾಗಿತ್ತು. ನಡೆಯಿರಿ ಧರ್ಮಣ್ಣ, ಮುಂದಿನ ಕೆಲಸ ಭಾಳ ಇದೆ, ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ಅಲ್ಲಿಗೆ ಹೋಗ್ತಾರೆ.
ಹೋಗಿ ಮುಂದಿನ ಒಂದು ಏರ್ಪಾಡು ಮಾಡಿ ಮುಂದೆ ಆ ಚುಕ್ಕಣ್ಣನ ದೇಹವನ್ನು ಶವ ಸಂಸ್ಕಾರವನ್ನು ಮಾಡ್ತಾರೆ. ಅಗ್ನಿಯಿಂದ ಸುಡ್ತಾರೆ ಅವನ್ನ. ಕರಿಯಣ್ಣ ತುಂಬ ಚಿಂತಕ್ರಾಂತನಾಗಿ ಅಳ್ತಾನೆ. ಎಷ್ಟೇ ಆಗಲಿ ಅಣ್ಣ ಹಿಂದೆ ಬಂದಿರೋನು ಇಂಥ ಕ್ರೂರವಾಗಿ ನಮ್ಮಣ್ಣ ಕೊಂದುಬಿಟ್ನಲ್ಲ ಅಂತಂತೇಳಿ, ಇದು ಒಂದು ಬದುಕೆ, ನಾವು ಬದುಕಿದ್ರೂ ಸಾರ್ಥಕ ಏನಾಯಿತು, ಯಾಕೆ ನಮಗೆ ಈ ದುರ್ಗತಿ ಬಂತು ಅಂತಂತೇಳಿ ಚುಕ್ಕಣ್ಣನ ಶವವನ್ನು ಎತ್ಕೊಂಡು ಧರ್ಮಣ್ಣ, ಚುಕ್ಕಣ್ಣ ಮತ್ತು ಅನೇಕ ಸೈನಿಕರು ಒಡಗೂಡಿ ಹೋಗಿ ಅವನನ್ನು ಶವ ಸಂಸ್ಕಾರ ಮಾಡಿ ಎಲ್ಲ ಪೂಜಾ ವಿಧಾನಗಳಿಂದ ಅವನಿಗೆ ರೆಸ್ಪೆಕ್ಟ್ ಕೊಟ್ಟು ಮಣ್ಣು ಮಾಡಿ ಬರ್ತಾರೆ. ಮಣ್ಣು ಮಾಡಿ ಬಂದಮೇಲೆ ಮುದ್ದಳಬಾಯಿ ಮುದ್ದಣ್ಣ ಚಿಂತಾಕ್ರಾಂತನಾಗಿ ಅರಮನೆಯ ಚಾವಡಿ ಮೇಲೆ ಕೂತ್ಕೊಂಡು ತನ್ನ ಹೆಂಡ್ತಿನ ಮಲ್ಲಮ್ಮನ ಕರೀತಾರೆ. ಮಲ್ಲಮ್ಮ ಅಂತೇಳಿ ಅವನ ಹೆಂಡ್ತಿ, ಆಕೆ ಶಿವಭಕ್ತಿ, ಭಾಳ ಅವರು ಚೆನ್ನಾಗಿ ಇದು ಮಾಡ್ತಿರ್ತಾಳೆ. ಆವಾಗ ಬಂದು ಅವಳು ಗುಳು ಅಂತ ಅಳ್ತಾಳೆ. ಆವಾಗ ಇದು ಏನು ಮಾಡಿದರೆ ನೀವು, ಯಾಕೆ ಇಷ್ಟೊಂದು ಕ್ರೂರತ್ವವನ್ನು ಬೆಳೆಸ್ಕೊಂಡ್ರೆ ನೀವು, ಕೊಲ್ಲಬಾರ್ದಾಗಿತ್ತು ಅವನ್ನ ಅಂತೇಳಿ ಬೈತಾಳೆ. ಆವಾಗ ಒಬ್ಬೊಬ್ರದ್ದು ಸಿದ್ಧಾಂತ, ಅವನು ಇನ್ನೊಬ್ಬರ ಕೈಗೆ ಸಾಯಬಾರ್ದು ಅನ್ನೋಂಥ ಇವನು ಆ ಒಂದು ಸಂದರ್ಭದಲ್ಲಿ ಅವರು ಶವ ಸಂಸ್ಕಾರ ಮಾಡಿ ಆವಾಗ ರಾತ್ರಿ ಅದೆಲ್ಲ ಮುಗಿದ ಆದಮೇಲೆ ದುರ್ಗದಲ್ಲಿ ಒಂದು ಜಾತ್ರೆ ನಡೀತತೆ. ಆ ಜಾತ್ರೆಯಲ್ಲಿ ಅವನಿಗೆ ಒಂದು ಗಂಡಾಂತರ ಬಂದ್ಬಿಡ್ತದೆ. ಆ ಮೆರವಣಿಗೆಯಲ್ಲಿ ಆದ ಅನಾಹುತದಿಂದ ಅವನಿಗೆ ಮೈ ಜುಮ್ಮಂತತೆ. ಆನೆ ಮೇಲೆ ಕೂತ್ಕೊಂಡು ಅವನು ಮೆರವಣಿಗೆ ಮಾಡಿಸ್ಕೊಂತಿರ್ತಾನೆ ದಳವಾಯಿ ಮುದ್ದಣ್ಣ. ಆನೆ ನಿಯಂತ್ರಣ ತಪ್ಪಿ ಅವನ ಮೇಲೆ ತಿರುಗಿ ಬಿದ್ದು ಬಿಡ್ತದೆ. ಆಮೇಲೆ ಅಲ್ಲಿ ಏನು ಎಲ್ಲ ಸೈನ್ಯ ನುಗ್ಗಿತ್ತು, ಆ ಸೈನ್ಯವನ್ನು ಇದು ಮಾಡಿ ಅವನ್ನ ಜೀವಂತವಾಗಿ ಹಿಡಿಬೇಕು ಅಂತೇಳಿ ಕಸ್ತೂರಿ ಅಲ್ಲೇ ಇರ್ತಾನೆ. ಕಾರಣಾಂತರದಿಂದ ಅವನ್ನ ಕೊಲ್ಲೋದಿಲ್ಲ, ಕೈ ಬಿಟ್ಬಿಡ್ತಾನೆ. ಆ ಅಪಾಯದಿಂದ ಆನೆನೇ ಕೊಲ್ಲಬೇಕಾಗಿರ್ತದೆ. ಆನೆ ಅವಘಡಕ್ಕೆ ಸಿಕ್ಕಿದ ದಳವಾಯಿ ಮುದ್ದಣ್ಣ ಕಸ್ತೂರಿಯ ಒಂದು ಪರಿಶ್ರಮದಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೊಡೋಗ್ಬಿಡ್ತಾನೆ ಅರಮನೆಗೆ. ಅಲ್ಲಿಗೆ ಆನೆಯನ್ನು ನಿಯಂತ್ರಿಸಿ ಕಸ್ತೂರಿ ತನ್ನ ಪಡೆಯೊಂದಿಗೆ ಅಲ್ಲಿಂದ ವಾಪಸ್ ಅಲ್ಲೇ ಇದು ಮಾಡಿರ್ತಾನೆ. ಆವಾಗ ಇಷ್ಟ ಆದಮೇಲೆ ತನ್ನ ಸೈನ್ಯವನ್ನು ಆ ದುರ್ಗದಲ್ಲಿನೇ ಎಲ್ಲ ಬಾಗಿಲುಗಳ ಮೂಲಕ ಒಳಗಡೆ ನುಗ್ಗಿ ಅಲ್ಲಿರತಕ್ಕಂಥ ಸೈನಿಕರನ್ನೇ ಪರಿಚಯ ಮಾಡಿಕೊಂಡು, ಎಲ್ಲ ಪರಿಚಯಸ್ಥರೇ ಇರ್ತಾರೆ ಅಲ್ಲಿ. ಅವರೆಲ್ಲ ಹೇಳಿರ್ತಾರೆ, ಹಿಂಗೆ ಕಸ್ತೂರಿ ಅಂದರೆ ನಮ್ಮ ಬರಮಣ್ಣ, ಈಗ ಕಸ್ತೂರಿ ರಂಗಪ್ಪನ ಮಗ ಅವನು, ಈಗ ದಳವಾಯಿ ಮುದ್ದಣ್ಣನ ಹಿಂಗೆ ಇದು ಮಾಡೋದಕ್ಕೆ ಅವರೆಲ್ಲ ಸಪೋರ್ಟ್ ಮಾಡಿಬಿಡ್ತಾರೆ ಇವನಿಗೆ. ಯಾರು ದಳವಾಯಿ ಮುದ್ದಣ್ಣನ ಅವನ ಅರಮನೆಗೆ ಎಲ್ಲ ಸೈನಿಕರ ಒಡಗೂಡಿ ಬಂದು ಕಸ್ತೂರಿ ಮುತ್ತಿಗೆ ಹಾಕ್ತಾನೆ. ಮುತ್ತಿಗೆ ಹಾಕಿದಾಗ ಒಳಗಡೆ ದಳವಾಯಿ ಮುದ್ದಣ್ಣ ಎಲ್ಲಡಿಕೆ ಮೆಲ್ಲುತ್ತಾ ಎಲ್ಲ ಆ ಘಟನೆಗಳನ್ನು ನೆನೆದುಕೊಳ್ಳುತ್ತಾ ಪಲ್ಲಂಗದ ಮೇಲೆ ಆರಾಮಾಗಿ ಬಟ್ಟೆಯನ್ನು ಬಿಚ್ಚಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಊಟ ಆಗಿರ್ತದೆ. ಊಟ ಮಾಡಿ ಆ ಪಲ್ಲಂಗದ ಮೇಲೆ ಕೂತ್ಕೊಂಡು ಎಲೆಡಿಕೆಯನ್ನು ಮೆಲ್ಲುತ್ತಾ ತನ್ನ ತಮ್ಮ ಚುಕ್ಕನನ್ನು ನೋಡಿ ದುಃಖ ಪಡ್ತಾನೆ. ಆಮೇಲೆ ನಡೆದಂತಹ ಜಾತ್ರೆಯಲ್ಲಿ ನಡೆದಂಥ ಆನೆಯ ಜೊತೆಗೆ ದುರಂತದ ಬಗ್ಗೆ ಘಟನೆಯನ್ನು ನೆನೆದು ಇಂಥ ಕೆಲಸ ಆಗಿಬಿಡ್ತು, ನನ್ನ ಒಂದೇಟಿಗೆ ಆನೆ ನನ್ನನ್ನು ಕಾಪಾಡಿದ ಆ ವೀರ ಯಾರು, ಆ ಹುಡುಗ ಯಾರು, ಅವನ್ನ ಏನಾದರೂ ನೋಡಬೇಕಲ್ಲ, ಅವತ್ತು ನಮ್ಮನ್ನು ಇಲ್ಲ ಅಂತ ಹೇಳಿದರೆ ನನ್ನ ಪ್ರಾಣಕ್ಕೆ ಅಪಾಯ ಇತ್ತು ಅಂತಂತೇಳಿ ಅದನ್ನು ನೆನಪು ಮಾಡಿಕೊಂತಾನೆ. ಇಷ್ಟು ನೆನಪಿನ ಸುರುಳಿಯೊಂದಿಗೆ ತನ್ನ ಅರಮನೆಯಲ್ಲಿ ಕೂತು ಪಲ್ಲಂಗದ ಮೇಲೆ ಎಲ್ಲಡಿಕೆಯನ್ನು ಮೆಲ್ಲುತ್ತಾ ಹಾಗೆಯೇ ಕಣ್ಣು ಮುಚ್ಚಿ ಕುಂತಿರ್ತಾನೆ. ಅಷ್ಟರಲ್ಲಿ
ಸೈನ್ಯ ಅವನ ಅರಮನೆಯನ್ನು ಮುತ್ತಿಗೆ ಹಾಕ್ತದೆ. ಇಷ್ಟು ಹೇಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.